ಎಸ್ ವೆಲ್ಕಮ್ ಬ್ಯಾಕ್. ಕರಾವಳಿಯನ್ನು ಕೆರಳಿಸಿದ್ದ ಪ್ರವೀಣ್ ನೆಟ್ಟಾರ್ ಹತ್ಯೆ ಕೇಸ್ ಪ್ರಮುಖ ಆರೋಪಿ ಮುಸ್ತಫಾ ಪೈಚಾರ್ ಅರೆಸ್ಟ್ ಆಗಿದ್ದಾನೆ. ಎನ್ಐಎ ಅಧಿಕಾರಿಗಳಿಂದ ಮುಸ್ತಫಾ ಬಂಧನ ಸಾಬೀತಾಗಿದೆ. ಸಕಲೇಶಪುರದ ಆನೆ ಮಹಲ್ ಬಳಿ ಈತನ ಬಂಧನ ಆಗಿದೆ. ಮುಸ್ತಫಾ ಹಾಗೂ ಇನ್ನಿಬ್ಬರು ರಾಷ್ಟ್ರೀಯ ತನಿಖಾ ದಳದ ವಶಕ್ಕೆ. ಸುಳ್ಯ ಮೂಲದ ಮುಸ್ತಫಾ ಪೈಚಾರ್, ಸೋಮವಾರಪೇಟೆ ಮೂಲದ ಇಲಿಯಾಸ್ ಸಿರಾಜ್ನನ್ನ ವಶಕ್ಕೆ ಪಡೆದಿದ್ದಾರೆ ರಾಷ್ಟ್ರೀಯ ತನಿಖಾ ದಳ ತಂಡ. ಸಕಲೇಶಪುರದ ಆನೆ ಮಹಲ್ನಲ್ಲಿ ಈತನನ್ನು ಬಂಧನ ಮಾಡಲಾಗಿದೆ. ಮುಸ್ತಫಾ ಹಾಗೂ ಇನ್ನಿಬ್ಬರು ಎನ್ಐಎ ರಾಷ್ಟ್ರೀಯ ತನಿಖಾ ದಳದ ವಶಕ್ಕೆ. ಈತ ಸುಳ್ಯ ಮೂಲದವನು ಮುಸ್ತಫಾ ಪೈಚಾರ್, ಸೋಮವಾರಪೇಟೆ ಮೂಲದ ಇಲಿಯಾಸ್, ಈತ ಮುಸ್ತಫಾ ಪೈಚಾರ್. ಈತನ ಬಂಧನವಾಗಿದೆ. ಸಿರಾಜ್ನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಜುಲೈ 26, 2022, 2 ವರ್ಷ ಆಗ್ತಾ ಬಂತು. ಕರಾವಳಿಯನ್ನು ಕೆರಳಿಸಿದ್ದ ಪ್ರವೀಣ್ ನೆಟ್ಟಾರ್ ಹತ್ಯೆ ಕೇಸ್. ಈ ಹತ್ಯೆ ಕೇಸ್ ಸಂದರ್ಭದಲ್ಲಿ ನೋಡಿ, ನಳಿನ್ ಕುಮಾರ್ ಕಟೀಲ್ ಅವರ ಕಾರು ಅಲಗಾಡಿತ್ತು, ನೆನಪಿರ್ಬೋದು ನಿಮಗೆ. ಎಲ್ಲಿಂದ ಎಲ್ಲಿ ತನಕ ಪ್ರವೀಣ್ ನೆಟ್ಟಾರ್ ಕೇಸ್ನಲ್ಲಿ ಕೊನೆಗೆ ಟಿಕೆಟ್ ಕೂಡ ಸಿಗಲಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕಾದ್ರೆ ಬೇರೆ ಬೇರೆ ಕಾರಣ ಇದ್ದಿರ್ಬೋದು. ಈ ಬಾರಿ ಟಿಕೆಟ್ ಕೂಡ ಸಿಕ್ಕಿಲ್ಲ. ಸೊ ಹಾಗಾಗಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಕೇಸ್ ವಿಶೇಷ ಏನಪ್ಪ ಅಂತಂದರೆ BJP ಸರ್ಕಾರವೇ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿತ್ತು. ಅದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಈಗ ಈತನನ್ನು ಬಂಧಿಸಿದ್ದಾರೆ. ಓಕೆ, ಸಕಲೇಶಪುರದಲ್ಲಿ ಬಂಧನವಾಗಿರೋ ಕಾರಣಕ್ಕಾಗಿ ನಮ್ಮ ಹಾಸನ ರಿಪೋರ್ಟರ್ ಖುಷ್ವಂತ್, ಮತ್ತೊಂದು ಕಡೆ ನಮ್ಮ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕ್ರೈಮ್ ರಿಪೋರ್ಟರ್ ಸುನಿಲ್ ಅವರು ಕೂಡ ನಮ್ಮೊಂದಿಗೆ ಸಂಪರ್ಕದಲ್ಲಿರ್ತಾರೆ. ಖುಷ್ವಂತ್ ಬಳಿ ಮೊದಲಿಗೆ ಹೋಗ್ತೀನಿ. ಖುಷ್ವಂತ್, ಹಾಗಿದ್ರೆ ಇಲ್ಲಿ ತನಕ ಆ್ಯಂಡ್ CID ಕಚೇರಿಯಲ್ಲಿ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ಅವರು ಕೂಡ ಇದ್ದಾರೆ. ಮೊದಲಿಗೆ ಒಂದು ಮಾತು, ಸಕಲೇಶಪುರದಲ್ಲಿ ಈತ ಎಲ್ಲಿದ್ದ, ಇಲ್ಲಿ ತನಕ NIA ಇಷ್ಟೆಲ್ಲ ಏನು ವಿಚಾರಣೆ, ತನಿಖೆ, ಪತ್ತೆ ಹಚ್ಚುವಿಕೆ ಎಲ್ಲ ಮಾಡ್ತಾ ಇತ್ತಲ್ಲ, ಆತ ಸಕಲೇಶಪುರದಲ್ಲೇ ಇದ್ನ, ಬೇರೆ ಎಲ್ಲಾದರೂ ಹೋಗಿ ಬಂದಿದ್ನ? ಹೇಗೆ ಈತನ ಬಂಧನ ಆಯಿತು? JP ಸರ್, ಈಗ ಮುಖ್ಯ ಈ ಪ್ರವೀಣ್ ನೆಟ್ಟಾರು ಕೇಸ್ನಲ್ಲಿ ಮುಸ್ತಫಾ ಪೈಚಾರ್, ಈತ ಮೂಲತಃ ಸುಳ್ಯ ಮೂಲದವನು, ಮತ್ತು ಇನ್ನೊಬ್ಬ ಇಲಿಯಾಸ್, ಈತ ಸೋಮವಾರಪೇಟೆಯವನು. ಇವರಿಬ್ಬರನ್ನು ಕೂಡ ಬಂಧನವನ್ನು ಸಕಲೇಶಪುರದಲ್ಲಿ ಪ್ರವೀಣ್ ಹತ್ಯೆ ಕೇಸ್ ಸಂಬಂಧ ಬಂಧನವನ್ನು ಮಾಡಿದ್ದಾರೆ. ಜೊತೆಗೆ ಇವರಿಬ್ಬರ ಮುಖ್ಯ ಆರೋಪಿಗಳ ಜೊತೆ ಮತ್ತೊಬ್ಬ ಇಲಿಯಾಸ್ ಅಂತಹ ಇನ್ನೊಬ್ಬ ಸುಳ್ಯ ಮೂಲದ ಮುಸ್ತಫಾ ಪೈಚಾರ್, ಹಾಗೆ ಇನ್ನೊಬ್ಬ ಇಲಿಯಾಸ್ನನ್ನು ಬಂಧನ ಮಾಡಿರೋದು. ಜೊತೆಗೆ ಸಿರಾಜ್ ಈತ ಸಕಲೇಶಪುರದ ಆನೆ ಮಹಲ್ನಲ್ಲಿ ಇರುವಂಥ ವ್ಯಕ್ತಿ. ಸಿರಾಜ್ ಮೂಲತಃ ಟಿಂಬರ್ ಬಿಸ್ನೆಸ್ಸನ್ನು ಮಾಡ್ತಿದ್ದ ಅನ್ನುವಂಥ ಮಾಹಿತಿ ಇರುವಂಥದ್ದು. ಸಿರಾಜ್ ಇವರಿಬ್ಬರಿಗೆ ಆಶ್ರಯವನ್ನು ನೀಡಿದ್ದ ಅನ್ನೋ ಕಾರಣಕ್ಕೆ ಸಿರಾಜ್ನನ್ನು ಮಾಡಿದ್ದಾರೆ. ಜೊತೆಗೆ ನಿಮ್ಮ ಬಳಿ ಬರ್ತೀನಿ. ಸುನಿಲ್ ಧರ್ಮಸ್ಥಳ ನಮ್ಮೊಂದಿಗಿದ್ದಾರೆ. ಸುನಿಲ್, ಈಗ ಪ್ರವೀಣ್ ನೆಟ್ಟಾರು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವತ್ತಿಂದ ಇವತ್ತಿನ ತನಕ ಒನ್ಸ್ ಅಗೇನ್ ಇದು ರಾಮೇಶ್ವರ ಕೆಫೆ ಥರ ಯಾರು ಬಂಧನ ಆಯಿತು, ಯಾರು ಬಂಧನ ಆಗಿಲ್ಲ, ಎಲ್ಲಿ ತನಕ ಬಂದು ನಿಂತಿದೆ. ಈಗ ನಿಮ್ಮ ಹತ್ರ ನಾನು ಕೇಳಿದರೆ ಪ್ರವೀಣ್ ನೆಟ್ಟಾರ್ ಕೊಲೆ ಆದ ನಂತರ ಏನೇನೆಲ್ಲ ಆಯಿತು? ಈಗ ಪೈಚಾರ್ ಬಂಧನವಾಗಿದೆಯಲ್ಲ, ಇಲ್ಲಿಗೆ ಮುಗೀತಾ? ಇನ್ನು ಮುಂದೆ ಇರುತ್ತಾ? ಹೇಗೆ ಇದು? ಎಸ್ ಜಯಪ್ರಕಾಶ್, ಜುಲೈ 26, 2022 ಪ್ರವೀಣ್ ನೆಟ್ಟಾರು ಹತ್ಯೆಯಾಗಿತ್ತು. ಸುಳ್ಯ ಬಳಿಯ ಬೆಳ್ಳಾರೆ ಬಳಿ ಪ್ರವೀಣ್ ನೆಟ್ಟಾರ್ನ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ರು. ಆ್ಯಕ್ಚುಲಿ ಪ್ರವೀಣ್ ನೆಟ್ಟಾರ್ನ ಹತ್ಯೆ ಮಾಡೋದಕ್ಕಿಂತ ಮೊದಲು ಅದರ ಹಿಂದೆ ಇನ್ನೊಂದು ಕೇಸ್ ಆಗಿತ್ತು. ಏನಂತ ಹೇಳಿದರೆ, ಮಸೂದ್ ಎಂಬಾತನನ್ನು ಸ್ಥಳೀಯವಾಗಿ ಒಂದಷ್ಟು ಜನ ಸೇರಿಕೊಂಡು ಹತ್ಯೆಯನ್ನು ಮಾಡಿದರು. ಈತ ಹತ್ಯೆಯಾದ ಬಳಿಕ ಒಂದಷ್ಟು ಜನ ಮುಖಂಡರು, ಅಂದರೆ ಪರ್ಟಿಕ್ಯುಲರ್ ಆಗಿ PFIಗೆ ಸೇರಿದವರು ಒಂದು ಸಭೆಯನ್ನು ಮಾಡಿದರು. ಇದಕ್ಕೆ ಪ್ರತೀಕಾರವಾಗಿ ಮತ್ತೊಂದು ಕೊಲೆಯನ್ನು ಮಾಡಬೇಕು ಅಂತೇಳಿ ಆ ಒಂದು ಸಭೆಯಲ್ಲಿ ನಿರ್ಧಾರ ಆಗಿತ್ತು. ಬೆಂಗಳೂರಿನ PFI ಕಚೇರಿಯಲ್ಲಿ ಆ ಒಂದು ಸಭೆ ಕೂಡ ನಡೆದಿತ್ತು ಅನ್ನುವಂಥದ್ದು ಮಾಹಿತಿ ಇದೆ. ಈ ಸಭೆಯಲ್ಲಿ ಭಾಗವಹಿಸಿದಂಥ ಪ್ರಮುಖರಲ್ಲಿ ಮುಸ್ತಫಾ ಪೈಚಾರ್ ಕೂಡ ಇದ್ದ. ಈತನದು ಬೇಸಿಕಲಿ ರೋಲ್ ಏನು ಅಂತ ಹೇಳಿದರೆ, ಈ ಒಂದು ಟೀಮ್ನ ಸೆಲೆಕ್ಟ್ ಮಾಡುವಂಥದ್ದು ಮತ್ತು ಯಾವ ರೀತಿ ಇದನ್ನು ಕ್ಯಾರಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತನ್ನ ತಂಡದ ಸದಸ್ಯರಿಗೆ ಸೂಚನೆಯನ್ನು ನೀಡುವಂಥದ್ದು. ಅದರ ಪ್ರಕಾರ ಅವರು
ಪ್ರವೀಣ್ ನೆಟ್ಟಾರು ಸೇರಿದಂತೆ 4-5 ಜನ ಮುಖಂಡರ ಹೆಸರನ್ನು ಲಿಸ್ಟ್ ಮಾಡ್ಕೊಂಡಿದ್ರು. ಅಂತಿಮವಾಗಿ ಪ್ರವೀಣ್ ನೆಟ್ಟಾರ್ನನ್ನು ಅವತ್ತು ರಾತ್ರಿ ಹತ್ಯೆ ಮಾಡಿದ್ರು. ಇದಾದ ಬಳಿಕ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಂಥವರ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ ಒಂದು 23 ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವ್ರು. ಅದರಲ್ಲಿ ಈಗ ಬಾಕಿ ಅರೆಸ್ಟ್ ಆಗೋದಕ್ಕೆ ಇನ್ನೂ ಬಾಕಿ ಉಳಿದಿರುವಂಥವ್ರು ಸುಮಾರು 5 ಜನ ಆರೋಪಿಗಳು. ಈ ಬಂಧಿತ ಆರೋಪಿಗಳಲ್ಲಿ ಅಂದರೆ ಈಗ 18 ಜನ ಮುಸ್ತಫಾ ಪೈಚಾರ್ ಸೇರಿದಂತೆ ಈಗ ಸುಮಾರು 18 ಜನ ಆರೋಪಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂಥವ್ರು. ಇನ್ನೂ ಒಂದಷ್ಟು ಜನ ನಿಷೇಧಿತ PFIನ ಪ್ರಮುಖ ಮುಖಂಡರು ಕೂಡ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲಿ ಒಂದು 4-5 ಜನ ಇನ್ನೂ ಕೂಡ ಅಬ್ಸ್ಕಾಂಡಿಂಗ್ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಇಡೀ ಕೇಸ್ನಲ್ಲಿ ಈ ಮುಸ್ತಫಾ ಪೈಚಾರ್ದು ರೋಲ್ ಏನು ಅಂತ ಹೇಳಿದರೆ, ಈತ ಈ ಇಡೀ ಮರ್ಡರ್ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ಎಕ್ಸಿಕ್ಯೂಟ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿ. ಅದೇ ಒಂದು ಕಾರಣಕ್ಕೋಸ್ಕರ NIA ಅಧಿಕಾರಿಗಳು ಈತನ ತಲೆಗೆ ಸುಮಾರು 10 ಲಕ್ಷ ರೂಪಾಯಿ ರಿವಾರ್ಡ್ನ ಘೋಷಣೆ ಮಾಡಿದರು. ಈತನ ಬಗ್ಗೆ ಯಾರೇ ಮಾಹಿತಿ ನೀಡಿದ್ರು ಕೂಡ 10 ಲಕ್ಷ ರೂಪಾಯಿ ಬಹುಮಾನ ನೀಡೋದಾಗಿಯೂ ಕೂಡ ಹೇಳಿದರು. ಕಳೆದ 2 ವರ್ಷಗಳಿಂದ ಈತ ತಲೆಮರೆಸ್ಕೊಂಡಿದೆ, ಎಲ್ಲಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿರಲಿಲ್ಲ. ಆದರೆ ಈತನನ್ನು ಟ್ರ್ಯಾಕ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು NIA ಅಧಿಕಾರಿಗಳು. ಅಂತಿಮವಾಗಿ ಈತ ಸಕಲೇಶ್ಪುರ ಬಳಿ ಆನೆಮಹಲ್ ಅನ್ನುವಂಥ ಒಂದು ಜಾಗ ಇದೆ, ಅಲ್ಲಿ ಈತ ಒಂದು ತೋಟದಲ್ಲಿ ಇದ್ದಾನೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ನಂತರ ತಮ್ಮ ಬಾತ್ಮೀದಾರರ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಿದಂಥ ಟೈಮಲ್ಲಿ ಈತ ಶುಂಠಿ ಬಿಸ್ನೆಸ್ ಮಾಡ್ತಿದ್ದ ಅನ್ನುವಂಥದ್ದು ವಿಚಾರ ಕೂಡ ಗೊತ್ತಾಗಿದೆ. ಈತನ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಕೂಡ ಇದ್ದ. ಆತನ ಇನ್ವಾಲ್ವ್ಮೆಂಟ್ ಈ ಕೇಸ್ನಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಆತನನ್ನು ಕಸ್ಟಡಿಗೆ ಪಡೆಯಲಾಗಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಜೊತೆಗೆ ಈತನಿಗೆ ಆಶ್ರಯ ಕೊಟ್ಟಂತಹ ವ್ಯಕ್ತಿಯನ್ನು ಕೂಡ NIA ಅಧಿಕಾರಿಗಳು ಈಗ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಮತ್ತು ಬೆಂಗಳೂರಿನ NIA ಕಚೇರಿಗೆ ಕರ್ಕೊಂಡ್ಬಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ ಆ ಇನ್ನಿಬ್ಬರದ್ದು ಕೂಡ ಈ ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಕನ್ಫರ್ಮ್ ಆಯಿತು ಅಂದರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಇದೆ. ಸದ್ಯಕ್ಕೆ ಇವರಿಬ್ಬರ 3 ಜನರ ವಿಚಾರಣೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗಿರುವಂಥ ಮಾಹಿತಿ. ಜಯಪ್ರಕಾಶ್, ಅಲ್ಲ, ನನಗೆ ಇನ್ನೊಂದು ಪ್ರಶ್ನೆ. ಈಗ ಈತ ಸಕಲೇಶ್ಪುರದಲ್ಲೇ ಆನೆ ಮಹಲ್ ಅಲ್ಲೇ ಇದ್ನಲ್ಲ, ಸೊ ಬೇರೆಲ್ಲೂ ಹೋಗಿಲ್ಲ. ಹಾಗಿದ್ರೆ NIA ಅಂದರೆ ಮಂಗಳೂರು ಮತ್ತು ಈ ಸಕಲೇಶ್ಪುರ, ನಾನು ಅಂತರವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಿದ್ರೆ ಆತ ಅಲ್ಲೇ ಇದ್ದನಾ ಅಥವಾ ಬೇರೆ ಕಡೆ ಹೋಗಿ ಬಂದು ಈಗ ಅಲ್ಲಿ ಸಿಕ್ಕಾಕೊಂಡ ಹಿಂಗೆ? ಆಗಿ ಈತ ಆನೆಮಹಲಿಗೆ ಬಂದಿದ್ದ ಅನ್ನುವಂಥದ್ದು ಗೊತ್ತಾಗಿರೋದು. ಅಂದರೆ ಈ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನ ತೀವ್ರತೆ ಎಷ್ಟಿತ್ತು ಅಂದರೆ NIA ಅಧಿಕಾರಿಗಳು ಕರ್ನಾಟಕ ಮಾತ್ರ ಅಲ್ಲ ಹೊರ ರಾಜ್ಯದಲ್ಲೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ರು. ಯಾಕೆಂದರೆ ಇವರೆಲ್ಲರೂ ಕೂಡ ಹೊರ ರಾಜ್ಯಕ್ಕೆ ಹೋಗಿರ್ಬೋದು ಅನ್ನುವಂಥದ್ದು ಅನುಮಾನ ಕೂಡ ಇತ್ತು. ಆ ಎಲ್ಲ ಕಡೆ ಹುಡುಕಾಟ ನಡೆಸಿದ್ರು ಕೂಡ ಸಿಕ್ಕಿರಲಿಲ್ಲ. ಆ್ಯಂಡ್ ಇದರಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಗಮನಿಸಲೇಬೇಕು. ಈ ಹಿಂದೆ 2016ರಲ್ಲಿ ರುದ್ರೇಶ್ ಹತ್ಯೆ ಪ್ರಕರಣ ಆಯಿತು ಬೆಂಗಳೂರಿನ ಶಿವಾಜಿನಗರದಲ್ಲಿ. ಆ ಟೈಮ್ನಲ್ಲಿ ಆ ಕೇಸ್ನ ಎಲ್ಲ ಅಕ್ಯೂಸ್ಗಳನ್ನು ಕೂಡ ಅರೆಸ್ಟ್ ಮಾಡಿದ್ರು. ರೀಸೆಂಟಾಗಿ ಒಬ್ಬ ಅಕ್ಯೂಸ್ನ ಮಹಾರಾಷ್ಟ್ರದಲ್ಲಿ ಅರೆಸ್ಟ್ ಮಾಡಿದ್ದು ಬಿಟ್ಟರೆ, ಅದಾದ ನಂತರ PFI ಅವರು ತುಂಬಾ ಅಲರ್ಟ್ ಆಗಿದ್ರು. ಎಲ್ಲರೂ ಕೂಡ ಒಟ್ಟಿಗೆ ಒಂದೇ ಕಡೆ ಇದ್ದರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಅರೆಸ್ಟ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಇಡೀ ಟೀಮು 2-3 ಜನ ಆಗಿ ಸ್ಪ್ಲಿಟ್ ಆಗಿ ಬೇರೆ ಬೇರೆ ಕಡೆ ವಾಸ ಇದ್ರು. ಸೊ ಅದೇ ಥರದಲ್ಲಿ ಮುಸ್ತಫಾ ಪೈಚಾರ್ ಮತ್ತು ಇವರ ಟೀಮು ಬೇರೆ ಕಡೆ ಇತ್ತು. ರೀಸೆಂಟಾಗಿ ಸಕಲೇಶ್ಪುರಕ್ಕೆ ಬಂದು ವಾಸ ಇದ್ರು ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿ ಈಗ ಅರೆಸ್ಟ್ ಮಾಡಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.